ಸಣ್ಣ ವಿಷಯಕ್ಕೂ ಯಾಕೆ ಕೆರಳ್ತಾರೆ? ದಿನನಿತ್ಯ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆಯೂ ಕೂಡ ಕಾಮೆಂಟ್ಸ್ ಮಾಡೋದನ್ನು ನೋಡಿದ್ದೀವಿ. ರಾಜ್ಯದ ಹಲವಾರು ಜನ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳ ಬಗ್ಗೆಯೂ ಕೂಡ ಈ ರೀತಿ ಕಾಮೆಂಟ್ಸ್ ಮಾಡಿರೋದು ನಾವು ನೋಡಿದ್ದೇವೆ. ಮುಸಲ್ಮಾನರೇ ಯಾಕೆ ಕೆರಳ್ತಾರೆ? ಕೆರಳಿಸುವಂಥ ಯಾವ ಸಂಘಟನೆ ಕೆಲಸ ಮಾಡ್ತಾಯಿದೆ ಅವ್ರ ಹಿಂದ್ಗಡೆ? ಇಡೀ ದೇಶದಲ್ಲೆಲ್ಲ ಹಿಂಗೆ ಕೆರಳ್ತಾರಪ್ಪ. ಯಾಕೆ ಕೆರಳ್ತಾರೆ? ಹಾಗಾದರೆ ಅವರಲ್ಲಿ ಅಭಿವ್ಯಕ್ತಿ ಅನ್ನುವಂಥದ್ದಕ್ಕೆ ಸ್ವತಂತ್ರನೇ ಇಲ್ಲ, ಪ್ರಶ್ನಿಸುವಂಥ ಅಧಿಕಾರವೇ ಇಲ್ಲ ಅನ್ನೋದು ಒಂದು ಕಾರಣನ? ಅಥವಾ ಎಲ್ಲದನ್ನೂ ಒಂದು ಸಣ್ಣ ನೆಪ ಮಾಡಿಕೊಂಡು ಕಾಲು ಕೆರೆದು ಜಗಳ ಮಾಡೋದಕ್ಕೆ ನೆಪ ಕಾಯ್ತಾ ಇರ್ತಾರೆ ಅವರು? ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಸಂಗತಿ. ನಾನು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಪುಂಡಾಟಿಕೆ ನಡೆಸಿದವರು ಮೇಲೆ ಸೇರಿದಂತೆ. ಇಲ್ಲದೇ ಇದ್ದರೆ ಸರ್ಕಾರ ಬದುಕಿದ್ದು ಸತ್ತಂತೆ ಅಂತ ಆಗುತ್ತೆ. ಕ್ರಮ ತಗೊಳ್ಳಿ ಅಂತ ಆಗ್ರಹಿಸ್ತೇನೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಭಾಳ ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, 10 ಜನ, 100 ಜನ, 1000 ಜನ ಇಡೀ ದೇಶದಲ್ಲಿ MP, MLA, ಮಂತ್ರಿ ಆಗಿರ್ಬೋದು. ಆದರೆ ಲಕ್ಷಾಂತರ ಜನ ಕಾರ್ಯಕರ್ತರು ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ. ನಾವು ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು. ಲಕ್ಷಾಂತರ ಜನ ತಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರಲ್ಲ, ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನಾವ್ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಪಟ್ಟಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ? ಯಾಕೆ ಸಬ್ ಇನ್ಸ್ಪೆಕ್ಟ್ರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ DYSPನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಕ್ಲಾಸ್ 1 ಆಫೀಸರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಿಗೆ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಗಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ಅದು ಭಾಷೆ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಸಣ್ಣ ವಿಷಯಕ್ಕೂ ಯಾಕೆ ಕೆರಳ್ತಾರೆ? ದಿನನಿತ್ಯ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆಯೂ ಕೂಡ ಕಾಮೆಂಟ್ಸ್ ಮಾಡೋದನ್ನು ನೋಡಿದ್ದೀವಿ. ರಾಜ್ಯದ ಹಲವಾರು ಜನ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳ ಬಗ್ಗೆಯೂ ಕೂಡ ಈ ರೀತಿ ಕಾಮೆಂಟ್ಸ್ ಮಾಡಿರೋದು ನಾವು ನೋಡಿದ್ದೇವೆ. ಮುಸಲ್ಮಾನರೇ ಯಾಕೆ ಕೆರಳ್ತಾರೆ? ಕೆರಳಿಸುವಂಥ ಯಾವ ಸಂಘಟನೆ ಕೆಲಸ ಮಾಡ್ತಾಯಿದೆ ಅವ್ರ ಹಿಂದ್ಗಡೆ? ಇಡೀ ದೇಶದಲ್ಲೆಲ್ಲ ಹಿಂಗೆ ಕೆರಳ್ತಾರಪ್ಪ. ಯಾಕೆ ಕೆರಳ್ತಾರೆ? ಹಾಗಾದರೆ ಅವರಲ್ಲಿ ಅಭಿವ್ಯಕ್ತಿ ಅನ್ನುವಂಥದ್ದಕ್ಕೆ ಸ್ವತಂತ್ರನೇ ಇಲ್ಲ, ಪ್ರಶ್ನಿಸುವಂಥ ಅಧಿಕಾರವೇ ಇಲ್ಲ ಅನ್ನೋದು ಒಂದು ಕಾರಣನ? ಅಥವಾ ಎಲ್ಲದನ್ನೂ ಒಂದು ಸಣ್ಣ ನೆಪ ಮಾಡಿಕೊಂಡು ಕಾಲು ಕೆರೆದು ಜಗಳ ಮಾಡೋದಕ್ಕೆ ನೆಪ ಕಾಯ್ತಾ ಇರ್ತಾರೆ ಅವರು? ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಸಂಗತಿ. ನಾನು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಪುಂಡಾಟಿಕೆ ನಡೆಸಿದವರು ಮೇಲೆ ಸೇರಿದಂತೆ. ಇಲ್ಲದೇ ಇದ್ದರೆ ಸರ್ಕಾರ ಬದುಕಿದ್ದು ಸತ್ತಂತೆ ಅಂತ ಆಗುತ್ತೆ. ಕ್ರಮ ತಗೊಳ್ಳಿ ಅಂತ ಆಗ್ರಹಿಸ್ತೇನೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಭಾಳ ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, 10 ಜನ, 100 ಜನ, 1000 ಜನ ಇಡೀ ದೇಶದಲ್ಲಿ MP, MLA, ಮಂತ್ರಿ ಆಗಿರ್ಬೋದು. ಆದರೆ ಲಕ್ಷಾಂತರ ಜನ ಕಾರ್ಯಕರ್ತರು ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ. ನಾವು ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು. ಲಕ್ಷಾಂತರ ಜನ ತಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರಲ್ಲ, ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು.
ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನಾವ್ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಪಟ್ಟಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ? ಯಾಕೆ ಸಬ್ ಇನ್ಸ್ಪೆಕ್ಟ್ರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ DYSPನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಕ್ಲಾಸ್ 1 ಆಫೀಸರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಿಗೆ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಗಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ಅದು ಭಾಷೆ ಅಲ್ಲ, ತಪ್ಪು ಯಾರು ಮಾಡಿದ್ರು ತಪ್ಪೇ. ಸಣ್ಣ ಸಣ್ಣ ವಿಷಯಕ್ಕೂ ಯಾಕೆ ಕೆರಳ್ತಾರೆ? ದಿನನಿತ್ಯ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆಯೂ ಕೂಡ ಕಾಮೆಂಟ್ಸ್ ಮಾಡೋದನ್ನು ನೋಡಿದ್ದೀವಿ. ರಾಜ್ಯದ ಹಲವಾರು ಜನ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳ ಬಗ್ಗೆಯೂ ಕೂಡ ಈ ರೀತಿ ಕಾಮೆಂಟ್ಸ್ ಮಾಡಿರೋದು ನಾವು ನೋಡಿದ್ದೇವೆ. ಮುಸಲ್ಮಾನರೇ ಯಾಕೆ ಕೆರಳ್ತಾರೆ? ಕೆರಳಿಸುವಂಥ ಯಾವ ಸಂಘಟನೆ ಕೆಲಸ ಮಾಡ್ತಾಯಿದೆ ಅವ್ರ ಹಿಂದ್ಗಡೆ? ಇಡೀ ದೇಶದಲ್ಲೆಲ್ಲ ಹಿಂಗೆ ಕೇಳ್ತಾರಪ್ಪ, ಯಾಕೆ ಕೇಳ್ತಾರೆ? ಹಾಗಾದರೆ ಅವರಲ್ಲಿ ಅಭಿವ್ಯಕ್ತಿ ಅನ್ನುವಂಥದ್ದಕ್ಕೆ ಸ್ವತಂತ್ರನೇ ಇಲ್ಲ, ಪ್ರಶ್ನಿಸುವಂಥ ಅಧಿಕಾರವೇ ಇಲ್ಲ ಅನ್ನೋದು ಒಂದು ಕಾರಣನ? ಅಥವಾ ಎಲ್ಲದನ್ನೂ ಒಂದು ಸಣ್ಣ ನೆಪ ಮಾಡಿಕೊಂಡು ಕಾಲು ಕೆರೆದು ಜಗಳ ಮಾಡೋದಕ್ಕೆ ನೆಪ ಕಾಯ್ತಾ ಇರ್ತಾರೆ ಅವರು? ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಸಂಗತಿ. ನಾನು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಪುಂಡಾಟಿಕೆ ನಡೆಸಿದವರು ಮೇಲೆ ಸೇರಿದಂತೆ. ಇಲ್ಲದೇ ಇದ್ದರೆ ಸರ್ಕಾರ ಬದುಕಿದ್ದು ಸತ್ತಂತೆ ಅಂತ ಆಗುತ್ತೆ. ಕ್ರಮ ತಗೊಳ್ಳಿ ಅಂತ ಆಗ್ರಹಿಸ್ತೇನೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಭಾಳ ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, 10 ಜನ, 100 ಜನ, 1000 ಜನ ಇಡೀ ದೇಶದಲ್ಲಿ MP, MLA, ಮಂತ್ರಿ ಆಗಿರ್ಬೋದು. ಆದರೆ ಲಕ್ಷಾಂತರ ಜನ ಕಾರ್ಯಕರ್ತರು ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ. ನಾವು ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು. ಲಕ್ಷಾಂತರ ಜನ ತಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರಲ್ಲ, ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನಾವ್ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಪಟ್ಟಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ? ಯಾಕೆ ಸಬ್ ಇನ್ಸ್ಪೆಕ್ಟ್ರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ DYSPನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಕ್ಲಾಸ್ 1 ಆಫೀಸರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಿಗೆ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಗಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ಅದು ಭಾಷೆ ಅಲ್ಲ, ತಪ್ಪು ಯಾರು ಮಾಡಿದ್ರು ತಪ್ಪೇ.